ಕ್ಯಾಬಿನೆಟ್ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ವಿಶೇಷವಾಗಿ ರಾಮ್ಜಿ ಯೋಜನೆ ಏನಿದೆ ಅದರ ಬಗ್ಗೆ ವಿಶೇಷ ಚರ್ಚೆಗೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ದುರುದ್ದೇಶದಿಂದ ಕರೆದಿರ್ತಕ್ಕಂಥ ಅಧಿವೇಶನ ಇದು. ಅಧಿವೇಶನ ಅನ್ನೋದು ರಾಜ್ಯದ ಕಾಯ್ದೆಗಳು ಮಾಡೋದ್ರ ಬಗ್ಗೆ ಫಸ್ಟು, ಅದಾದಮೇಲೆ ರಾಜ್ಯದಲ್ಲಿ ನಡೀತಾ ಇರುವಂಥ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಡ್ರಗ್ ಮಾಫಿಯಾ ಇರ್ಬೋದು, ಕೋಗಿಲು ಬಾಂಗ್ಲಾದೇಶಿಯರದ ವಿಚಾರ ಇರ್ಬೋದು, ಮಹಿಳೆಯರ ಮೇಲೆ ನಿರಂತರವಾಗಿ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರ ಪ್ರಕರಣ, ಇದ್ರ ಬಗ್ಗೆ ಕರೆದಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಇದೆ ಅಂತ ಜನಕ್ಕೆ ಅಂತ ಇದ್ರು. ಈಗ ಇವ್ರಿಗೇನೋ ಹೆಸರು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಇವ್ರ ಖಜಾನೆ ಬರಿದಾಗಿದೆ, ದುಡ್ಡು ಗ್ರಾಂಟ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅದಕ್ಕೊಂದು ಅಧಿವೇಶನ. ಅದರಿಂದ ಏನು ಉಪಯೋಗ? ಆಯಿತು, ಅಧಿವೇಶನ ಕರೀತೀರಿ, ಏನು ಅದರಿಂದ ಉಪಯೋಗ ಏನು? ಬಾಯಿಗೆ ಬಂದಂಗೆ ಅಧಿವೇಶನದಲ್ಲಿ ಮಾತಾಡ್ತೀರಾ, ಅದಾದಮೇಲೆ ಇದ್ರ ಉಪಯೋಗ ಏನು? ಏನೂ ಇಲ್ಲ, ಝೀರೋ. ಅದರಿಂದ ನಾನು ಕೂಡ ಪತ್ರ ರಿಲೀಸ್ ಮಾಡ್ತೀನಿ. ಪತ್ರ ರೆಡಿ ಇದೆಯಾ? ಪತ್ರ ರಿಲೀಸ್ ಮಾಡ್ತೀನಿ. ಈಗ ಈ ಅಧಿವೇಶನವನ್ನು ನೀವು ರಾಜ್ಯದಲ್ಲಿ ನಡೀತಾ ಇರುವಂಥ ಈ ಡ್ರಗ್ ಹಾವಳಿ ಮಿತಿಮೀರಿದ ತಡೆಯೋಕೆ ಸಾಧ್ಯವೇ ಇಲ್ಲ ಅಂತ ಪರಿಸ್ಥಿತಿಗೆ ನಾವು ಹೋಗ್ತಾ ಇದ್ದೀರಿ. ಅದ್ರ ಬಗ್ಗೆ ಚರ್ಚೆಗೆ ವಿಶೇಷ ಅಧಿವೇಶನ ಕರಿಬೇಕು. ವಿಶೇಷ ಅಧಿವೇಶನ. ಕಾಸರಗೋಡು ಕನ್ನಡದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದು ನಮ್ಮ ನೆಲ ಮತ್ತು ಭಾಷೆಯ ಪ್ರಶ್ನೆ. ಇವೆಲ್ಲದಕ್ಕಿಂತ ಭಾಳ ಪ್ರಮುಖ ಅದು ನೆಲ ಮತ್ತು ಭಾಷೆಯ ಪ್ರಶ್ನೆ. ಕನ್ನಡದ ಮೇಲೆ ಹಲ್ಲೆ ನಡೀತಾ ಇದೆ. ಇದ್ರ ಬಗ್ಗೆ ವಿಶೇಷ ಅಧಿವೇಶನ ಕರಿಬೇಕು. ಈ ರೀತಿಯ ಆಗ್ರಹವನ್ನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಅವ್ರಿಗೇನಾನ ಈ ಭಾರತ್ ರೋಜ್ಗಾರ್ ಯೋಜನೆ ರಾಮ್ಜಿ ಅದ್ರ ಬಗ್ಗೆ ತಕರಾರಿದ್ರೆ ಹೋಗಿ ಕೇಂದ್ರ ಸರ್ಕಾರದ ಹತ್ರ ಮಾತಾಡಿ ಹೋಗಿ. ರಾಮ್ಜಿ ವಿಕಸಿತ ಭಾರತ್ ಅದ್ರ ಬಗ್ಗೆ ಅವ್ರಿಗೇನ ತಕರಾರಿದ್ದೆ ಹೋಗಿ ಮಾತಾಡಿ.